Hi everyone, welcome back to Global IT Education YouTube channel. Today day 10. Today topic is how to backup and restore a company in Tally Prime. ನಾವು ಒಂದು ಕಂಪನಿನ ಬ್ಯಾಕಪ್ ಮಾಡಿ ಮತ್ತೆ ರಿಸ್ಟೋರ್ ಮಾಡೋದು ಹೇಗೆ ಅಂತ ತಿಳ್ಕೊಳ್ಳೋಣ. ಸೊ ಮೊದಲು ಟ್ಯಾಲಿ ಪ್ರೈಮ್ನ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡಿದ್ದಾದಮೇಲೆ Alt Y ಪ್ರೆಸ್ ಮಾಡಿ ಡಾಟಾ ಫ್ಯೂಚರ್ಸ್ ಓಪನ್ ಆಗುತ್ತೆ. ಇದರಲ್ಲಿ ಕಂಪನಿ ಡಾಟಾ ಅಂಡರಲ್ಲಿ ಮೊದಲು ಬ್ಯಾಕಪ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಬ್ಯಾಕಪ್ನ ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಸೆಲೆಕ್ಟ್ ಕಂಪನೀಸ್ ಫಾರ್ ಬ್ಯಾಕಪ್ ಅನ್ನೋ ಸ್ಕ್ರೀನ್ ಅವೈಲಬಲ್ ಆಗುತ್ತೆ. ಸೊ ಇವಾಗ ನಾವು ಯಾರ ಅಡ್ರೆಸ್ ಆರ್ ನೆಟ್ವರ್ಕ್ ಪಾತಿಂದ ನಾವು ಬ್ಯಾಕಪ್ ಮಾಡ್ತಿದ್ದೀವಿ ಅಂದ್ಬಿಟ್ಟು ಎಂಟರ್ ಮಾಡಬೇಕು. ಟ್ಯಾಲಿ ಬ್ಯಾಚ್ 4 ಕಾರ್ತಿಕ್ ಜೆ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ, ನಾನು ಎಂಟರ್ ಮಾಡಿದೆ. ಸೊ ಇವಾಗ ಯಾವ ಕಂಪನಿನ ನಾವು ಬ್ಯಾಕಪ್ ಮಾಡ್ತೀವಿ ಅಂತ ಸೆಲೆಕ್ಟ್ ಮಾಡಬೇಕು. ನಾನು ಮಾರುತಿ ಪ್ರೈವೇಟ್ ಲಿಮಿಟೆಡ್ ಕಂಪನಿನ ಬ್ಯಾಕಪ್ ತೊಗೊಳ್ತಾ ಇದ್ದೀನಿ. ಸೊ ಸೆಲೆಕ್ಟ್ ಮಾಡಿಕೊಂಡೆ. ಸೆಲೆಕ್ಟ್ ಮಾಡ್ಕೊಂಡಿದ್ದಾದಮೇಲೆ ಎಂಡ್ ಆಫ್ ಲಿಸ್ಟನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನೋಡ್ಬೋದು ಇವಾಗ ನಾನು ಬ್ಯಾಕಪ್ ಡೆಸ್ಟಿನೇಷನ್ ಪಾತನ್ನು ಬಂದು ಅಂದರೆ ಯಾವ ಕಂಪನಿನ ನಾನು ಸೆಲೆಕ್ಟ್ ಮಾಡ್ಕೊಬೇಕು, ಯಾರ ಪಾತಲ್ಲಿದೆ ಅಂತ ಅಡ್ರೆಸ್ ಹಾಕಿದ್ದೀನಿ. ನೆಕ್ಸ್ಟ್ ಯಾವ ಕಂಪನಿ ನೇಮ್ ಅಂತ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಇವಾಗ ಎಕ್ಸೆಪ್ಟ್ ಮಾಡಿದೆ. ಸೊ ಮಾರುತಿ ಪ್ರೈವೇಟ್ ಲಿಮಿಟೆಡ್ ಬ್ಯಾಕಪ್ ಆಗಿದೆ. ಈಗ ಬ್ಯಾಕಪ್ ಆಗಿರೋ ಕಂಪನಿನ ರೀಸ್ಟೋರ್ ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋಣ. ಸೊ ಅಗೇನ್ ಪ್ರೆಸ್ Alt Y, ಸೆಲೆಕ್ಟ್ ರೀಸ್ಟೋರ್ ಅಂತ ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ನಮಗೆ ಸೆಲೆಕ್ಟ್ ಕಂಪನೀಸ್ ಫಾರ್ ರೀಸ್ಟೋರ್ ಅನ್ನೋದು ಅಪ್ಲಿಕೇಶನ್ ಸ್ಕ್ರೀನ್ ಅವೈಲಬಲ್ ಆಗುತ್ತೆ. ಸೊ ನೆಕ್ಸ್ಟ್ ರೀಸ್ಟೋರ್ ಡೆಸ್ಟಿನೇಷನ್ ಪಾತು, ಇಲ್ಲಿ ನಾವು ಬ್ಯಾಕಪ್ ಮಾಡಿರೋ ಕಂಪನಿನ ಎಲ್ಲಿ ನಾವು ರೀಸ್ಟೋರ್ ಮಾಡಬೇಕು ಆ ಅಡ್ರೆಸ್ಸನ್ನು ಇಲ್ಲಿ ಮೊದಲು ಸೆಲೆಕ್ಟ್ ಮಾಡ್ಕೊಬೇಕು. ಸೊ ಸ್ಪೆಸಿಫೈ ಪಾತ್, ನೆಟ್ವರ್ಕ್ ಪಾತ್, ಡಾಟಾ ಓಪನ್, ನೆಕ್ಸ್ಟ್ ಟ್ಯಾಲಿ ಬ್ಯಾಚ್ 5 ಮೇಗಾ. ಸೊ ನಾನು ಕಾರ್ತಿಕ್ ಅವರು ಫೋಲ್ಡರಲ್ಲಿರೋ ಮಾರುತಿ ಪ್ರೈವೇಟ್ ಲಿಮಿಟೆಡ್ನ ಬ್ಯಾಕಪ್ ಮಾಡಿದ್ದೀನಿ. ಇವಾಗ ನಾನು ಮೇಗಾ ಅನ್ನೋ ಫೋಲ್ಡರ್ಗೆ ನಾನು ರೀಸ್ಟೋರ್ ಮಾಡಬೇಕು. ಸೊ ಅವ್ರದ್ದು ಅಡ್ರೆಸ್ ಪಾತನ್ನು ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಸೊ ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಈಗ ಬ್ಯಾಕಪ್ ಆಗಿರೋದನ್ನು ಸೆಲೆಕ್ಟ್ ಮಾಡ್ಕೊಳ್ಳೋಣ. ಡಾಟಾ ಓಪನ್, ಟ್ಯಾಲಿ ಬ್ಯಾಚ್ 4 ಕಾರ್ತಿಕ್. ಸೊ ನೋಡಿ ಮಾರುತಿ ಪ್ರೈವೇಟ್ ಲಿಮಿಟೆಡ್ನ ನಾನು ಬ್ಯಾಕಪ್ ಮಾಡ್ಕೊಂಡಿದ್ದೀನಿ. ಸೊ ಇವಾಗ ಸೆಲೆಕ್ಟ್ ಮಾಡಿಕೊಂಡೆ. ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಎಂಡ್ ಆಫ್ ಲಿಸ್ಟ್ನ ಸೆಲೆಕ್ಟ್ ಮಾಡ್ಕೊಳ್ಳಿ, ಸ್ಕ್ರೀನ್ನ ಆಕ್ಸೆಪ್ಟ್ ಮಾಡಿ. ಸೊ ಇವಾಗ ಬ್ಯಾಕಪ್ ಮಾಡಿದ್ದು ಆಯಿತು, ರೀಸ್ಟೋರ್ ಮಾಡಿದ್ದು ಆಯಿತು. ಸೊ ಇವಾಗ ನಾವು ಬ್ಯಾಕಪ್ ಆಗಿರೋ ಕಂಪನಿ ರೀಸ್ಟೋರ್ ಆಗಿದೆಯೋ ಇಲ್ಲ ಅಂತ ಚೆಕ್ ಮಾಡೋಣ. ಸೊ Alt F3 ಕ್ಲಿಕ್ ಮಾಡಿ ಸೆಲೆಕ್ಟ್ ಕಂಪನಿ. ಸೊ ನಾವು ಎಲ್ಲಿ ಬ್ಯಾಕಪ್ ಮಾಡಿರೋ ಫೋಲ್ಡರ್ನ ಸೆಲೆಕ್ಟ್ ಮಾಡ್ಕೊಳ್ಳೋಣ. ಟ್ಯಾಲಿ ಬ್ಯಾಚ್ 5 ಮೇಗಾ. ಸೊ ನೋಡ್ಬೋದು ನೀವು ಮಾರುತಿ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಬ್ಯಾಕಪ್ ಆಗಿದೆ. ಸೆಲೆಕ್ಟ್ ಮಾಡ್ಕೊಳ್ಳೋಣ. ನೋಡಿ ಮಾರುತಿ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಬ್ಯಾಕಪ್ ಆಗಿದೆ. ಇದರಲ್ಲಿ ಏನೇನು ಟ್ರಾನ್ಸಾಕ್ಷನ್ಸ್ ರೆಕಾರ್ಡ್ ಮಾಡಿದಾರೋ ಅದನ್ನೆಲ್ಲ ನಾವು ಇಲ್ಲಿ ನೋಡಬಹುದು. ಸೊ ಕಂಪನಿನ ಹೇಗೆ ಬ್ಯಾಕಪ್ ಮಾಡಿ ರೀಸ್ಟೋರ್ ಮಾಡೋದು ಅಂತ ಇವತ್ತಿನ ಕ್ಲಾಸಲ್ಲಿ ತಿಳ್ಕೊಂಡಿದ್ದೀವಿ. ನಿಮ್ಗೆ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ಏನಾದರೂ ನಿಮ್ಗೆ ಅರ್ಥ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಸಹ ಶೇರ್ ಮಾಡಿ. ಹೆಚ್ಚಿನ ಟ್ಯಾಲಿ ವೀಡಿಯೋಸ್ಗಾಗಿ ಗ್ಲೋಬಲ್ IT ಎಜುಕೇಷನ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.